ಇನ್ನೊಂದು ನಂಬರ್ ಕೊಡ್ತೀನಿ. ಅಯ್ಯೋ ಇದು ಎಷ್ಟು ರೂಪಾಯಿ ಆಕ್ಟಿಂಗ್ ರೇ ಇದು? 10 ರೂಪಾಯಿ. ನೋಡಿ, ಇವತ್ತು ಮನೇಲಿ ಮಾಡಕ್ ಬೇರೆ ಕೆಲಸ ಇಲ್ಲದೆ ಅಪ್ಪೆ ಮಾವಿನಕಾಯಿ ತರೋಣ ಅಂತ ಹೊರಟಿದೀವಿ. ನಮ್ಗಿಂತ ಮುಂದೆ ಹೋಗ್ತಾ ಇದ್ದಾರೆ ದೊಡ್ಡವರು. ನೋಡಿ, ಮುಂದೆ ಹೋಗ್ತಿದ್ದಾರೆ ಅವರು. ಹಿಂದೆ ಚಿಕ್ಕವ್ರು ಹೋಗ್ತಾ ಇದ್ದಾರೆ. ಹಿಂದೆ ಚಿಕ್ಕವರು, ಮುಂದೆ ದೊಡ್ಡವ್ರು ಹೋಗ್ತಾ ಇದ್ದಾರೆ. ಯಾಕೆಂದರೆ ನಮಗೆ ದಾರಿ ಎಲ್ಲ ಗೊತ್ತಾಗಲ್ಲ. ಸೊ ಇವರೇ ನಮಗೆ ದಾರಿ ತೋರಿಸೋರು. ಅದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ದನ ನೋಡ್ರಿ, ಅಲ್ಲೆಲ್ಲ ಐತೆ ದನ. ಅಪ್ಪೆಕಾಯಿ ಎಲ್ಲಿ ಸಿಗತ್ತೆ ಅಂತ ನೋಡೋಣ. ತಂದು ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ ಹೇಳಿ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಮಾವಿನಕಾಯಿ ಸಿಗತ್ತಾ ನೋಡಬೇಕು. ಆ್ಯಕ್ಚುಲಿ ಆ ಅಪ್ಪೆಕಾಯಿ ಇದೆಯಲ್ಲ, ಅದನ್ನು ಬೇಯಿಸಿ ಗ್ಯೂಚಿ ತಂಬುಳಿ ಅಂತ ಹೇಳಿ ಮಾಡ್ತಾರೆ, ಅಥವಾ ಅಪ್ಪೆಕಾಯಿ ನೀರ್ಗೊಜ್ಜು ಅಂತ ಹೇಳಿ ಮಾಡ್ತಾರೆ. ಅದು ನೋಡಿ, ಈ ಥರ ದಾರಿಲಿ ಹೋಗ್ತಾ ಇದ್ದೀವಿ. ನೋಡಿ, ಸಹಾಯ ಮಾಡೋಕ್ಕೆ ಹೋದರೆ ನಮಗೆ ಮುಟ್ಬೇಡ, ಕರೆಂಟ್ ಹೊಡಿ ಇದ್ದೀವಿ. ಇಲ್ಲೇ ಹತ್ತಿರದಲ್ಲೇ ಒಂದು ಅಪ್ಪೆ ಮಾವಿನ ಮರ ಇದೆ. ಮಕ್ಕಳೆಲ್ಲ ತುಂಬ ಜೋಶಲ್ಲಿದ್ದಾರೆ. ನೋಡಿ, ಒಬ್ರು ಮೇಲ್ ಕೂತಿದ್ದಾರೆ ಟಾಪಲ್ಲಿ. ಅವಾಗ ಮುಂದೆ ಬರ್ತಾ ಇದ್ರು. ಜೋಶಲ್ಲಿ ಹೋಗ್ತಾ ಇದೀವಿ. ಎಷ್ಟು ಸಿಗ್ತಾವೋ ಗೊತ್ತಿಲ್ಲ, ನೋಡಬೇಕು. ಪಾಪ ಎಲ್ಲರೂ ಬಾಯಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಈಗ ಹಿಂಗೆ ದಾರಿ ಸಾಕ್ತಾ ಇರುತ್ತೆ, ನಾವು ಹೋಗ್ತಾ ಇದ್ದೀವಿ. ಮಾವಿನಕಾಯಿ ಮರನೇ ಸಿಗ್ತಾ ಇಲ್ಲ. ನೋಡಿ, ಹಲಸಿನಕಾಯಿ ಬಿಟ್ಟಿದೆ. ಇದು ಯಾವುದಿದು? ಬಕ್ಕೆನ ಬೀಳುವನ ಗೊತ್ತಿಲ್ಲ. ಇದು ಮೋಟು ಕೊಡ್ತೀನಿ ನಾನು. ಐ ಲವ್ ಯು ಅಂತ ಹೇಳ ನೋಡೋಣ. ಪ್ರಪೋಸ್ ಮಾಡ್ತಾಳ, ನೋಡೋಣ ಏನು ಹೇಳ್ತಾಳೆ ಅಂತ. ಹಾಯ್ ಮೋಟು. ಐ ಲವ್ ಬಿಟ್ಟು ಹೇಳು. ಏನು ನೋಡ್ತಾ ಇದ್ದಾರೆ? ನಾವು ಹೋಗಿ ನೋಡೋಣ. ಅಂಬಕರ ಹಂಗೆ ಸಂಪಿಗೆ ಮರ ಸಿಕ್ತು. ನಮ್ಮ ಹುಡುಗಿರಿಗೆ ಸಂಪಿಗೆ ಮರ ಸಿಕ್ಕಿದೆ ಸಾಕು. ಎಲ್ಲ ಮುತ್ಕೊಬಿಟ್ಟಿದ್ದಾರೆ. ಬಿಟ್ಟಿದೆ. ವಾವ್, ಬಿಟ್ಟಿದ್ದಾವೆ ಸಂಪಿಗೆ ಹೂವು. ಮುಡ್ಕೊ. ಫೈನಲಿ ಮಾವಿನ ಮರದ ಹತ್ರ ಬಂದ್ವಿ. ಅಪ್ಪೆಕಾಯಿ ಮಾವಿನ ಮರದ ಹತ್ರ ಬಂದಿದ್ದೀವಿ. ತುಂಬ ಬಿಟ್ಟಿದ್ದಾವೆ ಇಲ್ಲಿ ನೋಡಿ, ತುಂಬ ಬಿಟ್ಟಿದ್ದಾವೆ. ಆದರೆ ಸಿಗ್ತಾ ಇಲ್ಲ. ಇದೊಂದು ಯಾವುದೊಂದು ಸಿಕ್ತು ನೋಡಿ. ಹೂಕಳ್ಳರು ನೋಡಿ, ಹೊಡಿ. ಕಳ್ಳಿ ಹೂ ನೋಡಿ. ಮಕ್ಕಳು ನೋಡಿ, ನಮ್ಮ ವಾನರ ಸೇನೆ ನೋಡಿ ಹೆಂಗೆ ಹಾಕ್ತಾ ಇದ್ದಾಳೆ ನೋಡಿ. ಬೇಲಿ ಹಾರ್ತಿದ್ದಾಳೆ ನೋಡಿ. ಮೊಟ್ಟ ಬೇಕಾ? ಕಡೆ ಕೆಡಕ್ ಕೊಡ್ತಾ ಇದ್ದಾರೆ ಇಲ್ಲಿ. ನೋಡಿ ಎಷ್ಟು ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಮೊಟ್ಟ ಒಂತಾಗ ಸೊನೆ ಇಷ್ಟು ಅಪ್ಪೆಕಾಯಿ ಸಿಕ್ಕಿದೆ. ಇವಾಗ ಹೋಗಿ ಉಪ್ಪು ಖಾರ ಹಾಕಿ ತಂಬಳಿ ಮಾಡಿ ತಣ್ಣಗೆ ಮಲ್ಕೊಂಡ್ಬಿಟ್ರೆ ಆಹಾ. ನೋಡಿ, ಇನ್ನೊಂದು ನಂಬರ್ ಕೊಡ್ತೀನಿ. ಗಿಡ ಹೆಂಗೈತೆ ಗಿಡ? ಅಯ್ಯೋ, ಸ್ಟ್ರಕ್ ಆಗ್ಯಾರ. 100 ರೂಪಾಯಿಗೆ ಆಕ್ಟಿಂಗ್ ಮಾಡ್ತಾಳೆ.
ಇನ್ನೂ ಹುಳಿ ಬಿಡ್ಲಾಕಂಡ್ರೆ ಓಯ್ ಇದು ಎಷ್ಟು ರೂಪಾಯಿ ಆಕ್ಟಿಂಗ್ ರೇ ಇದು? 10 ರೂಪಾಯಿ. ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ. ನೋಡಿ ಇದು ಯಾರ್ದೋ ಮರ, ಪೇರ್ಲೆಕಾಯಿ ಕುಯ್ತಾ ಇದ್ದಾಳೆ. ಕಳ್ಳಿ 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 ಹಣ್ಣು ಸಿಕ್ತು. ಇಷ್ಟೇ ಜಾಗ ಇದೆ, ಇದರಲ್ಲಿ ಹೋಗ್ಬೇಕು. ಇಳಿದು ಹೋಗ್ತಾ ಇದ್ದೀವಿ. ಇದನ್ನು ಹಾಕೊಂಡು ಹೋಗೋಕ್ಕೆ ಒಂದು ಹೊಂಬಾಳೆ ತರೋಣ ಅಂತ ಇದನ್ನು ಹಾಕೊಂಡು ಹೋಗೋಕ್ಕೆ. ಅಪ್ಪೆಕಾಯಿ ನೋಡಿ, ಇದು ತುಂಬ ಹುಳಿ ಇರುತ್ತೆ. ಇದು ಉಪ್ಪಿನಕಾಯಿ ಮಾಡ್ತಾರೆ, ಹಾಗೆ ನೀರ್ಗೊಜ್ಜು ಅಂತ ಹೇಳಿ ಮಾಡ್ತಾರೆ. ನೀರ್ಗೊಜ್ಜು ಕುಡಿದು ಚೆನ್ನಾಗಿ ನಿದ್ದೆ ಬರುತ್ತೆ, ಅಪ್ಪೆಕಾಯಿ ನೀರ್ಗೊಜ್ಜು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ. ಈ ತೋಟದಲ್ಲಿ ಒಂದು ಬಾವಿ ಇದೆ ನೋಡಿ, ಬಾವಿ. ಫೈನಲಿ ಹೊಂಬಾಳೆ ಸಿಕ್ತು ನೋಡಿ. ಇದೆ ಹೊಂಬಾಳೆ ಅಂತಾರೆ ಇದಕ್ಕೆ. ಸೊ ಇದರೊಳಗೆ ಹಾಕ್ಕೊಂಡು ತಗೊಂಡು ಹೋಗೋಣ ಅಂತ ಬಂದಿದ್ವಿ. ಇದು ಹೊಂಬಾಳೆ ಬಗ್ಗೆ ನಿಮ್ಗೆ ಗೊತ್ತಾ ಇದೆ, ಅಡಿಕೆ ಮರದಲ್ಲಿ ಬಿಡುತ್ತೆ ಚಿಗುರು. ಇದು ಹಿಂಗಾರ ಹೊಡಿಯುತ್ತಲ್ವಾ, ಅಡಿಕೆ ಹಿಂಗಾರ ಹೊಡಿಯುತ್ತಲ್ಲ ಅದು. ಇದು ಹೊಂಬಾಳೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಹೊಂಬಾಳೆಯಲ್ಲಿ ಊಟ ಮಾಡ್ತಾರೆ. ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಹಳ್ಳಿಗಳಲ್ಲಿ ಅಡಿಕೆ ತೋಟಗಳು ಮನೆ ಅಂಗಳದಲ್ಲೇ ಇರೋದ್ರಿಂದ ಊಟಕ್ಕೆ ಬೇರೆ ತಟ್ಟೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಮರದಿಂದ ಬಿದ್ದ ಈ ತಾಜಾ ಹೊಂಬಾಳೆಯನ್ನು ಊಟಕ್ಕೆ ಬಳಸ್ತಾರೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ನಮ್ಮ ಮಲೆನಾಡಿನ ಜನರಿಗೆ ಅಡಿಕೆ ಮರ ಅಂದರೆ ಕೇವಲ ಒಂದು ಮರ ಅಲ್ಲ, ಅದನ್ನು ಲಕ್ಷ್ಮೀ ಸ್ವರೂಪ ಅಂತ ನಂಬ್ತಾರೆ ಕೂಡ. ಹಾಗಾಗಿ ಮಂಗಳಕರವಾದ ಈ ಹೊಂಬಾಳೆಯನ್ನು ಹಬ್ಬಗಳಲ್ಲೂ ಕೂಡ ಬಳಸ್ತಾರೆ. ಆರೋಗ್ಯ ದೃಷ್ಟಿಯಿಂದಲೂ ನೋಡಿದ್ರು ಇದು ತುಂಬ ಒಳ್ಳೆಯದು. ಇದರಲ್ಲಿ ಯಾವ ರೀತಿಯ ರಾಸಾಯನಿಕಗಳು ಕೂಡ ಇರೋದಿಲ್ಲ. ಬಿಸಿ ಅನ್ನವನ್ನು ಹೊಂಬಾಳೆ ಮೇಲೆ ಹಾಕಿದಾಗ ಅದರಲ್ಲಿರೋ ನೈಸರ್ಗಿಕ ಗುಣಗಳು ಆಹಾರಕ್ಕೆ ಸೇರಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ. ಇವತ್ತು ನಾವು ಬಳಸೋ ಪ್ಲಾಸ್ಟಿಕ್ ಅಥವಾ ಪೇಪರ್ ತಟ್ಟೆಗಳಿಗಿಂತ ಹೊಂಬಾಳೆ 1000 ಪಟ್ಟು ಉತ್ತಮ. ಸೊ ನಾವೀಗ ಹೀಗೆ ಬರ್ತಾ ನಮಗೆ ಕಂಚಿಕಾಯಿ ಕಣ್ಣಿಗೆ ಬಿತ್ತು ನೋಡಿ. ಹೇಗೆ ಆಯ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಕಂಚಿಕಾಯಿ ತುಂಬ ಬಿದ್ದಿದ್ದಾವೆ ಇಲ್ಲಿ. ಫೈನಲಿ ಇದು 3 ಸೆಲೆಕ್ಟ್ ಮಾಡಿದ್ವಿ. ಇದು 3 ಚೆನ್ನಾಗಿ ಬೆಳೆದಿತ್ತು, ಚೆನ್ನಾಗಿದೆ. ಮನೆಗೆ ಹೋಗಿ ಸುಲಿದು ನೋಡೋಣ ಹೇಗಿದೆ ಅಂತ. ಚಿಕ್ಕವರು ಇದ್ದಾಗಂತೂ ಇದೇ ಕೆಲಸ, ಈ ಕಂಚಿಕಾಯಿ ಹುಡ್ಕೋದು, ಉಪ್ಪು ಖಾರ ಹಾಕ್ಕೊಳ್ಳೋದು, ತಿನ್ನೋದು. ಸೊ ಇವತ್ತು ನಮಗಿದು ಕಂಚಿಕಾಯಿ ಸಿಕ್ಕಿದೆ. ಉಪ್ಪು ಖಾರ ಹಾಕೋಕ್ಕೆ ಮೆಣಸಿನ್ಕಾಯಿ ಬೇಕು ಅಂತ ಹೇಳಿ ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ ನೋಡಿ. ಈ ತೋಟದ ಓನರಿಗೂ ಗೊತ್ತೇ ಇಲ್ಲ. ನಮ್ಮ ಗರ್ಲ್ಸ್ ಅಲ್ಲಿದ್ದಾರೆ ಮೇಲೆ. ಸಿಕ್ತು ಮೆಣಸಿನ್ಕಾಯಿ ಸಿಕ್ತು. ಓಕೆ, ನಮ್ಮ ಗರ್ಲ್ಸು ಮೇಲಿರಿ ಅಂದರೆ ನೋಡಿ ಬಂದ್ಬಿಟ್ಟಿದ್ದಾರೆ. ನಮ್ಮ ಮಲೆನಾಡು ಅಂದರೆ ಇದೇ ಥರ ನೋಡಿ, ನೇಚರ್, ಹೂವು, ಕಾಯಿ, ತಂಪಾದ ಗಾಳಿ, ಹಣ್ಣು, ಈ ಥರ ನಮ್ಮ ನೇಚರು. ಈಗ ಕಂಚಿಕಾಯಿ ತಗೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ ನೋಡಿ, ಮನೆ ಕಡೆ. ಈಗ ಸಂಕ ದಾಟ್ತಾ ಇದ್ದಾರೆ. ಸಂಕ ಅಂತ ಹೇಳ್ತಾರೆ ಇದಕ್ಕೆ. ಸಂಕ ದಾಟೋದಕ್ಕೆ ಸಹಾಯ ಆಗೋ ಥರ ಇದು ಮಾಡ್ತಾರೆ. ಸೊ ಇದನ್ನು ಸಂಕ ಅಂತ ಹೇಳಿ ಕರೀತಾರೆ. ಫೈನಲಿ ರೋಡಿಗೆ ಬಂದ್ವಿ. ಈಗ ಮನೆ ಕಡೆ ಹೋಗ್ತಾ ಇರೋದು. ಕೊಂಚಿಕಾಯಿ ಜೊತೆ ಉಲ್ಡ್ ಹೋದವಳು ಹಿಡ್ಕೊಳ್ರೆ ನೋಡಿ. ಫೈನಲಿ ನೋಡಿ ಮನೆಗೆ ಬಂದ್ವಿ ನೋಡಿ. ಹಾಯ್ ನೋಡಿ, ಇವಾಗ ಕಂಚಿಕಾಯಿ ಕಟ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇದನ್ನು ಇವಳು ಯಾವ ಥರ ಕಟ್ ಮಾಡ್ತಿದ್ದಾಳೆ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದರ ಸಿಪ್ಪೆಗಳನ್ನು ಟೋಪಿ ರೀತಿಯಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ವಿ. ಸೊ ಅದನ್ನು ಈ ಮಕ್ಕಳಿಗೆಲ್ಲ ಎಲ್ಲ ಟೋಪಿ ಮಾಡೋಣ ಅಂತ ಹೇಳಿ ಅವರು ಟೋಪಿ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ. ನೋಡೋಣ ಅದು ಬರುತ್ತಾ ಏನು ಅಂತ. ಚಕ್ಕೋತ ಅಂತ ಕರೀತಾರಲ್ಲ, ಅದು ಇದೇನಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೀವು. ಈ ರೀತಿ ಕಟ್ ಮಾಡ್ತಾ ಇದ್ದಾರೆ.
ಟೊಪ್ಪಿ ಹಾಕೊಳ್ಳೋಕ್ಕೆ ಮಕ್ಕಳು ಕಾಯ್ತಾ ಇದ್ದಾರೆ. ಓಕೆ, ಫೈನಲಿ ನೋಡಿ ಟೊಪ್ಪಿ ರೆಡಿ ಆಯಿತು. ನೈಸರ್ಗಿಕ ನ್ಯಾಚುರಲ್ ಆಗಿ ಗಿಡ ತಿರ್ಗ. ಓಹೋ ಓಹೋ, ಈ ಥರ ಟೊಪ್ಪಿ ಹಾಕೊಳ್ಳೋದು. ಅದನ್ನು ರೌಂಡ್ ಶೇಪಲ್ಲಿ ಚೆನ್ನಾಗಿ ಅದನ್ನು ಕಟ್ ಮಾಡಬೇಕು. ಇದು ಚಿಕ್ಕದಾಗಿರೋದ್ರಿಂದ, ದೊಡ್ಡದಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಚಿಕ್ಕದಾಗಿರೋದ್ರಿಂದ ಇದು ಈ ಥರ ಆಗಿದೆ. ನೋಡಿ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾಳೆ. ಈಗಿನ ಹುಡ್ರಿಗೆ ಏನೂ ಗೊತ್ತಿಲ್ಲ ನೋಡ್ರಿ, ಕೊಂಡ್ಕೊಂಡು ಬಿಡ್ತವೆ. ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಮಾವಿನಕಾಯಿ ಮಧ್ಯದಲ್ಲಿರುವಂತಹ ಇದು ಈ ಬೀಜ ಇದೆಯಲ್ಲ, ಇದನ್ನ ಇಟ್ಕೊಂಡು ಒಂದು ಆಟನ ಆಡ್ತಾ ಇದ್ವಿ. ಈ ತರ ಹೇಳಿ ಇದನ್ನ ಈ ತರ ಜೋರಾಗಿ ಪ್ರೆಸ್ ಮಾಡಿದ್ರೆ ಅದು ಯಾರ ಹತ್ರ ಹೋಗಿ ಬೀಳತ್ತೋ ಅವರೇ ನಮ್ಮ ಸ್ನೇಹಿತರು, ಅವರೇ ನಮ್ಮ ಫ್ರೆಂಡ್ಸು ಅಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಆಡ್ತಾ ಇದ್ವಿ. ನೋಡಿ ಫೈನಲಿ ಈ ಥರ ಮಾವಿನಕಾಯಿ ತಿಂತಾ ಇದ್ದೀವಿ. ಆ್ಯಕ್ಟಿಂಗ್ ಮಾಡ್ರೆ ಅಂದ್ರೆ ಈ ಥರ ಆ್ಯಕ್ಟಿಂಗು ಅಲ್ಲ. ಮಣಿ ಹುಳಿ ಆತೈತೆ ಇಂಥ ನೋವು ಆತೈತೆ. ಹಾಂ, ಎಷ್ಟು ರೂಪಾಯಿ ಆ್ಯಕ್ಟಿಂಗ್ ಇದು? 10 ರೂಪಾಯಿ ಆ್ಯಕ್ಟಿಂಗಾ? ಇಲ್ಲೊಬ್ರು ಅಂತೂ ಫುಲ್ ಎಮೋಷ್ನಲ್ಲು. ಅದೇ ಕಣ್ಣಾಗ ನೀರೆಲ್ಲ ಬರ್ತವೇನೀಗ. ಮಸ್ತಾಗಿದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.